ಮಹಾನಗರ ಪಾಲಿಕೆ ಕ್ಷೇತ್ರ ಪುನರ್ ವಿಂಗಡಣೆ ಮತ್ತು ಮೀಸಲಾತಿ ನಿಗದಿಗೆ ಸೂಕ್ತ ಪ್ರಸ್ತಾವನೆ ಸಲ್ಲಿಸುವಂತೆ ನಗರ ಅಭಿವೃದ್ಧಿ ಇಲಾಖೆ ಕಾರ್ಯದರ್ಶಿಗಳು ಜಿಲ್ಲಾ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮಹಾನಗರ ಪಾಲಿಕೆಯ ಚುನಾಯಿತ ಅವಧಿ ವಿಷಯಕ್ಕೆ ಸಂಬಂಧಿಸಿ ಗುಲ್ಬರ್ಗಾ ಹೈಕೋರ್ಟ್ನಲ್ಲಿ ದಿನಾಂಕ 25ರಂದು ವಿಚಾರಣೆ ನಡೆಯಲಿದೆ. ಈ ವಿಚಾರಣೆಯಲ್ಲಿ ಅವಧಿ ಮುಕ್ತಾಯ ಅಂತಿಮ ಆದೇಶದ ಬಗ್ಗೆ ನ್ಯಾಯಾಲಯ ನೀಡುವ ತೀರ್ಪು ಕುತೂಹಲಕಾರಿಯಾಗಿದೆ. ನಗರ ಅಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗಳು ಈಗಾಗಲೇ ಚುನಾಯಿತ ಸಮಿತಿ ಅವಧಿ ಮುಕ್ತಾಯ ಘೋಷಿಸಿ ಆಡಳಿತಾಧಿಕಾರಿ ನೇಮಕಗೊಳಿಸಿದ ಬೆನ್ನ ಹಿಂದೆಯೇ ದಿನಾಂಕ 21ರಂದು ಕ್ಷೇತ್ರ ಪುನರ್ ವಿಂಗಡಣೆ ಮತ್ತು ಮೀಸಲಾತಿ ನಿಗದಿಗೆ ಸೂಕ್ತ ಪ್ರಸ್ತಾವನೆ ಸಲ್ಲಿಸುವಂತೆ ಮತ್ತೊಂದು ಆದೇಶ ಜಿಲ್ಲಾಧಿಕಾರಿಗಳಿಗೆ ನೀಡಿರುವುದು ಪಾಲಿಕೆಯ ಚುನಾವಣಾ ತ್ವರಿತ ಪ್ರಕ್ರಿಯೆ ನಿರೀಕ್ಷೆ ಗರಿಗೆದ್ದವರಂತೆ ಮಾಡಿದೆ. ನಗರ ಅಭಿವೃದ್ಧಿ ಇಲಾಖೆ ಕಾರ್ಯದರ್ಶಿಗಳ ಸೂಚನೆ ಮೇರೆಗೆ ನಗರ ಅಭಿವೃದ್ಧಿ ಅಧೀನ ಕಾರ್ಯದರ್ಶಿಗಳಾದ ಟಿ ಮಂಜುನಾಥ ಅವರು ಕ್ಷೇತ್ರ ಪುನರ್ ವಿಂಗಡಣೆ ಮಾರ್ಗಸೂಚಿಯೊಂದಿಗೆ ಈ ಕೆಳಗಿನಂತೆ ಜಿಲ್ಲಾಧಿಕಾರಿಗಳಿಗೆ ದಿನಾಂಕ 20ರಂದು ಪತ್ರ ರವಾನಿಸಿದ್ದಾರೆ. ರಾಯಚೂರು ಮಹಾನಗರ ಪಾಲಿಕೆಯನ್ನಾಗಿ ರಚಿಸಲಾಗಿರುತ್ತದೆ ಹಾಗೂ ಉಲ್ಲೇಖ 2ರ ಪತ್ರದಲ್ಲಿ ಮಹಾನಗರ ಪಾಲಿಕೆಗೆ ಕ್ಷೇತ್ರ ಪುನರ್ ವಿಂಗಡಣೆ ಕೈಗೊಳ್ಳಲು ಸೂಕ್ತ ಪ್ರಸ್ತಾವನೆ ಸಲ್ಲಿಸುವಂತೆ ಕೋರಲಾಗಿದೆ. ರಾಯಚೂರವರು ಮಾನ್ಯ ಮುಖ್ಯ ಅತಿಥಿಗಳಿಗೆ 2020 ಸ್ಪರ್ಧೆ. ಪೊಲೀಸರು ಒತ್ತಡದ ಮಧ್ಯೆ ಕೆಲಸದಲ್ಲಿ ತೊಡಗಿದ್ದು ಆರೋಗ್ಯ ಮತ್ತು ಒತ್ತಡ ನಿವಾರಣೆಗೆ ಕ್ರೀಡೆಗಳಲ್ಲಿ ಭಾಗವಹಿಸುವ ಮೂಲಕ ತಮ್ಮ ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ ಕಂದು ಹೇಳಿದರು. ಅವರಿಂದು ನಗರದ ಜಿಲ್ಲಾ ಪೊಲೀಸ್ ಮೈದಾನದಲ್ಲಿ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಪೊಲೀಸ್ ಅಧಿಕಾರಿಗಳ ಜೀವನ ಶೈಲಿ ಸದಾ ಒತ್ತಡದಲ್ಲಿರುತ್ತದೆ. ಇದರಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಒತ್ತಡದಿಂದ ಮಾನಸಿಕವಾಗಿ ಕುಗ್ಗುವಂತಾಗುತ್ತದೆ. ಪೊಲೀಸ್ ಅಧಿಕಾರಿಗಳ ಕ್ರೀಡೆಗಳಲ್ಲಿ ಭಾಗವಹಿಸುವುದು ಮುಖ್ಯವಾಗಿದೆ. 2 ದಿನಗಳ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ಒತ್ತಡ ಕಡಿಮೆ ಮಾಡಿಕೊಳ್ಳಲು ಸಹಕಾರಿಯಾಗುತ್ತದೆ ಎಂದರು. ಪ್ರತಿದಿನವೂ ವ್ಯಾಯಾಮ, ಯೋಗದ ಕಡೆಗೆ ಆದ್ಯತೆ ನೀಡಿದರೆ ಆರೋಗ್ಯ ಸುಧಾರಣೆಗೆ ಸಾಧ್ಯವೆಂದರು. ಜಿಲ್ಲಾ ಪೊಲೀಸ್ ಪರಿಶಿಷ್ಟ ಅಧಿಕಾರಿ ಎಂ ಪುಟ್ಟಮಾದಯ್ಯ ಮಾತನಾಡಿ, ಕ್ರೀಡೆಗಳಿಂದ ಮನಸ್ಸನ್ನು ಹತೋಟಿಯಲ್ಲಿಡಲು ಸಾಧ್ಯ. ಪ್ರತಿ ವರ್ಷ ಕ್ರೀಡೆಗಳು ನಡೆಸುವುದರ ಉದ್ದೇಶ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಮಾನಸಿಕ ಒತ್ತಡ ನಿವಾರಣೆಯಾಗುವುದು, ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳುವುದಕ್ಕೆ ಅನುಕೂಲವಾಗುತ್ತದೆ ಎಂದರು. ಪೊಲೀಸರು ಸಮಾಜದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಆರೋಗ್ಯದಿಂದ ತೊಡಗಿಸಿ ಉದ್ಘಾಟಿಸಿದ ಮಾನ್ಯ ಮುಖ್ಯ ಅತಿಥಿಗಳಿಗೆ ಧನ್ಯವಾದಗಳು. ಎರಡನೇ ತಂಡ ಗಜಪಡೆ ಅವರು ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ. ಎರಡನೇ ತಂಡ ಗಜಪಡೆ ಅವರು ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ. ಗಜಧಾರಿಗಳಾದ ಶ್ರೀ ವೆಂಕಟೇಶ್ ರವರು ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ. ಐದನೇ ತಂಡ ಶಬಕಿ PSI ರವರು ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ವೇದಿಕೆಯ ಮುಂಭಾಗದಿಂದ ತೆರಳುತ್ತಿದ್ದಾರೆ. ಮಾನ್ಯ ಮುಖ್ಯ ಅತಿಥಿಗಳಿಗೆ ಮಾನ್ಯ ಪೊಲೀಸ್ ಅಧೀಕ್ಷಕರು ರಾಯಚೂರವರು ಹೂಗುಚ್ಛವನ್ನು ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಈ ವೇದಿಕೆ ಮೇಲೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿರುವಂತಹ ಶ್ರೀ ಕುಮಾರಸ್ವಾಮಿ ರಾಯಚೂರವರಿಗೆ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿರುವ ಶ್ರೀ ಹರೀಶ್ ರಾಯಚೂರವರಿಗೆ ಆಗಮಿಸಿರುವ ನಮ್ಮ ಇಲಾಖೆಯ ನಿವೃತ್ತ ಅಧಿಕಾರಿಗಳಿಗೆ ಸ್ವಾಗತ. ಮತ್ತಿತರೆ ಇಲಾಖೆ ಲಾಸ್ಟ್ ಡಿಆರ್ಆರ್ ಬಿಡ್ಬೇಡ್ರಿ ಮುಂದಕ್ಕೆ. ಮೊದಲೇ ಸ್ಪರ್ಧೆ
ಮೊದಲನೇದಾಗಿ ನಾನು ನಮ್ಮ ಜಿಲ್ಲೆಯ SP ಸಾಹೇಬರಿಗೆ ಮತ್ತು ಎಂಟೈರ್ ಆರ್ಗನೈಸಿಂಗ್ ಕಮಿಟಿಗೆ ತುಂಬಾ ಹೃದಯದಿಂದ ಧನ್ಯವಾದ ಹೇಳ್ತೀನಿ. ಯಾಕೆಂದ್ರೆ ಇವತ್ತು ಈ ಸ್ಪೋರ್ಟ್ಸ್ ಮೀಟ್ಗೆ ನನಗೆ ಅವರು ಆಸ್ ಅ ಚೀಫ್ ಗೆಸ್ಟ್ ಇನ್ವೈಟ್ ಮಾಡಿದ್ದಾರೆ. ಇಟ್ಸ್ ಟ್ರೂಲಿ an honor and privilege to be here. Thank you very much, sir. ಈಗ ಪೊಲೀಸ್ ಆಫೀಸರ್ಸ್ ಇರಲಿ ಅಥವಾ ಸಿಬ್ಬಂದಿ ಇರಲಿ, ಅವರದ್ದು ಜೀವನ ಶೈಲಿ ಎಷ್ಟು ಡಿಫಿಕಲ್ಟ್ ಇರುತ್ತೆ ಆಸ್ ಕಂಪೇರ್ಡ್ ಟು ಸಿವಿಲಿಯನ್ಸ್. ವೆದರ್ ಆಫೀಸರ್ಸ್ ಇರಲಿ ಅಥವಾ ಸಾರ್ವಜನಿಕರು ಇರಲಿ, ಒಂದು ಪೊಲೀಸ್ ಆಫೀಸರ್ಸ್ ಲೈಫ್ ಆಸ್ ಕಂಪೇರ್ಡ್ ಟು ನಮ್ಮ ಸಿವಿಲಿಯನ್ ಗವರ್ಮೆಂಟ್ ಸರ್ವೆಂಟ್ ನಾನು ನೋಡಿದ್ದೇವೆ. ಲಾಂಗ್ ವರ್ಕಿಂಗ್ ಅವರ್ಸ್ ಇರುತ್ತೆ, ಅಂದ್ರೆ ಡ್ಯೂಟಿ ಬರ್ಲಿಕ್ಕೆ ಟೈಮ್ ಇರುತ್ತೆ, ಬಟ್ ಯಾವ ಟೈಮ್ ಹೋಗ್ಬೇಕು ಅಂತ ಆ ಟೈಮ್ ಫಿಕ್ಸ್ ಇಲ್ಲ. ಈಗ ರಜೆ ದಿವಸಕ್ಕೆ ಎಲ್ಲರೂ ಹಬ್ಬ ಜಾತ್ರೆ ಎಲ್ಲ ಆಚರಣೆ ಮಾಡ್ತಾರೆ. ನಮ್ಮ ಪೊಲೀಸ್ ಅಧಿಕಾರಿಗಳು, ನಮ್ಮ ಪೊಲೀಸ್ ಸಿಬ್ಬಂದಿಗಳು ಎಲ್ಲ ಅವ್ರ ಡ್ಯೂಟಿ ಮಾಡ್ತಾರೆ. VIP ವಿಸಿಟ್ ಅಲ್ಲಿ ಪ್ರೋಟೋಕಾಲ್ ನೋಡ್ಕೊಡ್ತಾರೆ. ಜಿಲ್ಲೆನಲ್ಲಿ ಅಥವಾ ರಾಜ್ಯದಲ್ಲಿ ಅಥವಾ ಯಾವುದು ಡಿಸಾಸ್ಟರ್, ಯಾವುದು ಎಪಿಡೆಮಿಕ್, ಯಾವುದು ಲಾ ಅಂಡ್ ಆರ್ಡರ್ ಸಿಚುವೇಶನ್ ಇಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿ, ನಮ್ಮ ಪೊಲೀಸ್ ಅಧಿಕಾರಿಗಳು ಮುಂದೆ ಹೋಗಿ ಇರ್ತಾರೆ. ನಿಮ್ಮೆಲ್ಲರ ಶ್ರಮ, ನಿಮ್ಮೆಲ್ಲರ ಡೆಡಿಕೇಶನ್ ಅಂಡ್ ಕಮಿಟ್ಮೆಂಟ್ ಟುವರ್ಡ್ಸ್ ಡ್ಯೂಟಿಗೋಸ್ಕರ ಎಲ್ಲ ಆಲ್ ದ ಪಬ್ಲಿಕ್ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಎಲ್ಲರೂ ಒಂದು ಒಳ್ಳೆಯ ಪರಿಸ್ಥಿತಿಯಲ್ಲಿ ಇರ್ತಾರೆ. ಥ್ಯಾಂಕ್ಸ್ ಟು ಆಲ್ ಆಫ್ ಯು. ನಿಮ್ಮೆಲ್ಲರ ಕಮಿಟ್ಮೆಂಟ್ಗೆ, ನಿಮ್ಮೆಲ್ಲರ ಡೆಡಿಕೇಶನ್ಗೆ, ಡ್ಯೂಟಿಗೆ ನನ್ನ ಸಲ್ಯೂಟ್ ಇದೆ. ಇದು ಒಂದು ಪಾಸಿಟಿವ್ ಸೈಡ್ ಅಂದ್ರೆ ನಿಮ್ಮೆಲ್ಲ ಡ್ಯೂಟಿಗೋಸ್ಕರ ನಮ್ಗೆ ಈ ಎಲ್ಲ ಅಡ್ವಾಂಟೇಜ್ ಸಿಗ್ತಾ ಇದೆ, ಜನರಿಗೆ ಇಷ್ಟೆಲ್ಲ ಶಾಂತಿ ಸಿಗ್ತಾ ಇದೆ. ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಕೂಡ ಇರುತ್ತೆ. ಸೈಡ್ ಎಫೆಕ್ಟ್ಸ್ ಅಂದ್ರೆ ನಮ್ಮ ಪೊಲೀಸ್ ಸಿಬ್ಬಂದಿಗಳು, ನಮ್ಮ ಅಧಿಕಾರಿಗಳಿಗೆ ನಾನು ಕೆಲವು ಕಡೆ ನೋಡಿದಾಗ, ಈಗ ಮಾನ್ಯ SP ಅವರು ಕೂಡ ಅದೇ ವಿಚಾರ ವ್ಯಕ್ತಪಡಿಸಿದ್ದಾರೆ. ಅವರು ಆರೋಗ್ಯ ವ್ಯವಸ್ಥೆ ಇರಲಿ, ಮಾನಸಿಕ ಒತ್ತಡ ಇರಲಿ, ಸ್ವಲ್ಪ ಲೈಫ್ ಸ್ಟೈಲ್ ಡಿಸೀಸ್ ಇರಲಿ, ಅದೆಲ್ಲ ಕೂಡ ಸ್ವಲ್ಪ ಟೈಮ್ ಬರ್ತಾ ಇರುತ್ತೆ. ಯಾಕಂದ್ರೆ ಟೈಮ್ ಕೊಡ್ತಾ ಇದ್ದಾಗ ಅವರು ಸ್ಪೋರ್ಟ್ಸ್ ಆಕ್ಟಿವಿಟಿನಲ್ಲಿ, ಫಿಟ್ನೆಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಕಡಿಮೆ ಸಿಗ್ತಾ ಇದೆ. ಅದಕ್ಕೆ ಈ 3 ದಿವಸ ವಾರ್ಷಿಕ ಕ್ರೀಡಾಕೂಟ ಕಾರ್ಯಕ್ರಮ ಏನಿದೆ, ಇದು ಜಸ್ಟ್ ಒಂದು ಸ್ಪೋರ್ಟ್ಸ್ ಇವೆಂಟ್ ಅಂತ ಇಲ್ಲ, ಇದು ಒಂದು ರಿಮೈಂಡರ್ ಇದೆ. ನಮ್ಮೆಲ್ಲರಿಗೆ ರಿಮೈಂಡರ್ ಏನಿದೆ, ಫಿಟ್ನೆಸ್ ಯಾವ ರೀತಿ ನಾವು ಮೇಂಟೈನ್ ಮಾಡಬೇಕು, ಒತ್ತಡ ನಿವಾರಣೆಗೋಸ್ಕರ ನಾವು ಯಾವ ರೀತಿಯಲ್ಲಿ ಸ್ಪೋರ್ಟ್ಸ್ ಆಕ್ಟಿವಿಟಿ ಇರಲಿ, ಯೋಗ ಇರಲಿ, ಮೆಡಿಟೇಷನ್ ಇರಲಿ, ಎಕ್ಸರ್ಸೈಸ್ ಇರಲಿ, ನಾವೆಲ್ಲ ಅಟ್ಲೀಸ್ಟ್ ದಿನಕ್ಕೆ 1 hour 1.5 hour ನಾವು ಡೆಫಿನೆಟ್ಲಿ ಡೆಡಿಕೇಟ್ ಮಾಡಬೇಕಾಗತ್ತೆ. ಅಲಾಂಗ್ ವಿತ್ ಫಿಟ್ನೆಸ್ ಒಂದು ನಮಗೆ ಟೀಮ್ ವರ್ಕ್ ಥ್ರೂ ಈ ಸ್ಪೋರ್ಟ್ಸ್ ಮೀಟ್ ಅಲ್ಲಿ ನಮಗೆ ಆಸ್ ಎ ಟೀಮ್ ತಂಡವಾಗಿ ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು, ಟೀಮ್ ಸ್ಪಿರಿಟ್ ಯಾವ ರೀತಿ ನಾವು ಡೆವಲಪ್ ಮಾಡಬೇಕು, ಅದು ಕೂಡ ನಾವು ಕಲಿತೇವೆ. ಈ 3 ದಿನಗಳ ಕಾಲ 21ಕ್ಕಿಂತ ಹೆಚ್ಚು ಬೇರೆ ಬೇರೆ ಆಟಗಳಲ್ಲಿ ಅಥವಾ ಈವೆಂಟ್ಗಳಲ್ಲಿ ನಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಭಾಗವಹಿಸಿ ಈ ಒಂದು ಒತ್ತಡನ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು ಕೂಡ ಈ ಕಾರ್ಯಕ್ರಮದ ಇನ್ನೊಂದು ಭಾಗ. ನಮ್ಮ ಫಂಡಮೆಂಟಲ್ ಟ್ರೈನಿಂಗ್ ಏನಿದೆ, ಪೊಲೀಸ್ ಕಾನ್ಸ್ಟೇಬಲ್ ಇಲ್ಲಿದ್ರು, PSI ಇಲ್ಲಿದ್ರು, DSP ಇಲ್ಲಿದ್ರು, IPS ಆಫೀಸರ್ಗಳು ಕೂಡ ಕನಿಷ್ಠ 1 ವರ್ಷಗಳ ಕಾಲ ಸತತ ದೈಹಿಕ ತರಬೇತಿಯನ್ನು ನಮಗೆ ಕೊಟ್ಟು ಯಾವ್ಯಾವ ಸಂದರ್ಭಗಳಲ್ಲಿ ಹೇಗೆ ನಾವು ವರ್ತಿಸಬೇಕು ಮತ್ತೆ ಅದನ್ನು ನಿಭಾಯಿಸಬೇಕು ಅನ್ನೋದನ್ನ ಹೇಳ್ಕೊಟ್ಟಿರ್ತಾರೆ. ಬಟ್ ನಾವು ಒಂದ್ಸರಿ ಫೀಲ್ಡ್ ಬಂದರೆ ನಾವು ಅದನ್ನು ಯಶಸ್ವಿಯಾಗಿ ಮೈಗೂಡಿಸ್ಕೊಂಡು ಮುಂದುವರಿಲಿಕ್ಕೆ ಆಗಲ್ಲ. ಅದರ ಅವಶ್ಯಕತೆ ತುಂಬ ಇದೆ. ಪೊಲೀಸರು ಆರೋಗ್ಯವಾಗಿದ್ದರೆ ಸಮಾಜ ಆರೋಗ್ಯವಾಗಿರ್ತದೆ. ಒಂದು ವೇಳೆ ಪೊಲೀಸರಲ್ಲಿ ಅನಾರೋಗ್ಯ ಕಂಡ್ರೆ
ಅನಾರೋಗ್ಯ ಪೀಡಿತ ಪೊಲೀಸರು ಸಮಾಜಕ್ಕೆ ಹೇಗೆ ಸರ್ವಿಸ್ ಮಾಡಲಿಕ್ಕೆ ಸಾಧ್ಯ. ಈ ಎಲ್ಲ ನಿಟ್ಟಿನಲ್ಲಿ ಇವತ್ತಿನ ಒಂದು ಸ್ಪೋರ್ಟ್ಸ್ ತುಂಬ ಮುಖ್ಯ ಆಗುತ್ತೆ. ಹಿಂದೆ ಭಾರತ ಹಳ್ಳಿಗಳ ದೇಶ, ಇತ್ತೀಚೆಗೆ ಸ್ವಲ್ಪ ಅರ್ಬನೈಸೇಷನ್ ಆಗ್ತಾ ಇದೆ, ಸ್ವಲ್ಪ ಜಾಸ್ತಿನೂ ಆಗಿದೆ, ಅದರ ಕಂಟಿನ್ಯೂಟಿ ಇದೆ. ಈ ಹಳ್ಳಿಗಳ ಭಾರತದಲ್ಲಿ ಹಿಂದೆ ನಮ್ಮ ಜನ ಹೇಗೆ ಈ ಒಂದು ಕ್ರೀಡೆಗಳಲ್ಲಿ ಗೊತ್ತಿಲ್ಲದೇನೆ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು ಅಲ್ಲಿ ತುಂಬ ಉದಾಹರಣೆಗಳು ನಮ್ಮ ಕಣ್ಮುಂದಿವೆ. ಗುಡ್ಡೆದ್ದಂತಹ ಸ್ಪರ್ಧೆ, ದೊಣ್ಣೆ ವರ್ಷೆ, ಹೋರಾಟ, ಜಾನಪದಗಳು, ಸುಗ್ಗಿ ಬತ್ತು ಅಂತಂದರೆ ಪ್ರತಿಯೊಬ್ಬರೂ ಒಂದಲ್ಲ ಒಂದು ರೀತಿಯಲ್ಲಿ ಆ ಒಂದು ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದನ್ನು ನಾವು ನೋಡಿದ್ವಿ. ಇವತ್ತಿನ ಕಾಲ ಏನಿದೆ, ಇವತ್ತು ನೀವು ಕೂಡ ಎಲ್ಲೋ ಅಲ್ಲಿ ಒಂದೊಂದೊಂದು ಕೃಷಿ ಚಟುವಟಿಕೆಗಳಲ್ಲಿ ಮನುಷ್ಯ ಭಾಗಿಯಾಗ್ತಾ ಇದ್ದಾನೆ. ಮೆಜಾರಿಟಿ ಮೆಸನ್ಸ್ ವರ್ಕ್ ಮಾಡ್ತಾ ಇದ್ದಾರೆ ಆರಷ್ಟಲ್ಲಿ. ಹೀಗಾಗಿ ದೈಹಿಕ ಶ್ರಮ ಹಿಂದೆ ಆರೋಗ್ಯ ವೃದ್ಧಿಸಲಿಕ್ಕೆ ಹೇಗೆ ಸಾಧ್ಯ? ಮತ್ತೆ ಮನಸ್ಸು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಈ ದೇಹ ಮತ್ತು ಮನಸ್ಸು ಈ ಎರಡುಗಳ ಸಮ್ಮಿಳಿತ ಅಥವಾ ಸಮ್ಮಿಳನ ನಮ್ಮ ಆರೋಗ್ಯಕ್ಕೆ, ನಮ್ಮ ಸಾಮಾಜಿಕ ಆರೋಗ್ಯಕ್ಕೆ ಬಹಳ ಮುಖ್ಯ. ಇತ್ತೀಚೆಗೆ ಒಂದು ದೊಡ್ಡ ಶಾಪ ಆಗ್ತದೆ ನಮಗೆ ಮೊಬೈಲ್ಗಳು. ಎಲ್ಲರೂ ಬಿಟ್ಟಿರ್ತೀವಿ, ಬಟ್ ಮೊಬೈಲ್ ಬಿಟ್ಟರೆ ಚಾನ್ಸಸ್ ಇಲ್ಲ, ಸಾಧ್ಯನೇ ಇಲ್ಲ. ಒಂದಲ್ಲ ಒಂದು ರೀತಿ ನಾವು ಅಡಿಕ್ಟ್ ಆಗಿರ್ತೀವಿ, ಅಥವಾ ಅನಿವಾರ್ಯತೆಗೆ. ಅದಿದ್ದೇನೆ ಇವತ್ತು ನಮ್ಮ ಬದುಕು ಯಾವುದೇ ಕಾರಣಕ್ಕೂ ಮುಂದೆ ಹೋಗಲ್ಲ. ಇಂಥ ಒಂದು ಅನಿವಾರ್ಯತೆಯಲ್ಲಿ ಅಸುರಕ್ಷಿತ ಕಾರ್ಮಿಕರ ಐಕ್ಯ ಆಂದೋಲನದಡಿ ನವೆಂಬರ್ 26ರಂದು ದುಡಿಯುವ ಜನರ ಹಕ್ಕುಗಳಿಗಾಗಿ ಪ್ರಚಾರ ಆಂದೋಲನ ಬೆಂಗಳೂರು ಚಲೋ ಆಯೋರಾತ್ರಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಕರ್ನಾಟಕ ಶ್ರಮಿಕ ಶಕ್ತಿಯ ಜಿಲ್ಲಾಧ್ಯಕ್ಷರಾದ ಗಂಗಪ್ಪ ತೋರಣದಿನ್ನಿ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಗುತ್ತಿಗೆ ಪದ್ಧತಿ ಹೆಸರಲ್ಲಿ ಕಾರ್ಮಿಕರಿಗೆ ವಂಚನೆ ಮಾಡಲಾಗುತ್ತಿದ್ದು, ಅಸಂಘಟಿತ ಗುತ್ತಿಗೆ ಸ್ಕೀಮ್ ಹಾಗೂ ಕೃಷಿ ಕಾರ್ಮಿಕರನ್ನೊಳಗೊಂಡಂತೆ ಸೇವಾ ಭದ್ರತೆ ಇಲ್ಲದ ಕಾರ್ಮಿಕರ ಒಳಿತಿಗಾಗಿ ಹೋರಾಟ ನಡೆಸುವ ಮೂಲಕ ಸರ್ಕಾರದ ಗಮನ ಸೆಳೆಯಲಾಗುವುದು ಎಂದರು. ಕೊರೋನಾ ಕಾಲದಲ್ಲಿ ಕೇಂದ್ರ ಸರ್ಕಾರ ಕಾರ್ಮಿಕರು ಹಲವಾರು ವರ್ಷಗಳ ಹೋರಾಟದಿಂದ ಪಡೆದ ಕಾರ್ಮಿಕ ಕಾನೂನುಗಳನ್ನು ಮೊಟ್ಟಕ್ಕುಗೊಳಿಸಿ 4 ಕಾರ್ಮಿಕ ವಿರೋಧಿ ಕಾರ್ಮಿಕ ಸಂಹಿತೆಗಳನ್ನು ಜಾರಿ ತಂದಿದೆ. ಬಂಡವಾಳಶಾಹಿಗಳಿಗೆ ಸಹಸ್ರಾರು ಕೋಟಿ ಲಾಭ ಪಡೆಯಲು ಅವಕಾಶ ಮಾಡಿಕೊಟ್ಟಿದೆ ಎಂದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಬಂಡವಾಳಶಾಹಿಗಳ ಪರ ಕಾನೂನು ಜಾರಿಗೆ ತಂದಿಡಿಯುವ ಜನರ ಜೀವನವು ಹಿಂದೆಂದಿಗಿಂತಲೂ ಹೆಚ್ಚು ಸಂಕಷ್ಟಕ್ಕೆ ಗುರಿಯಾಗುವಂತೆ ಮಾಡಿದೆ. ಹೋರಾಟದ ಮೂಲಕ ಕಾರ್ಮಿಕ ಸೌಲಭ್ಯ ಕೇಂದ್ರ ತೆರೆಯಲು, ಪಡಿತರ ಬಲಪಡಿಸಿ ಕಾರ್ಮಿಕರಿಗೆ ಕೆಲಸದ ಭದ್ರತೆ ನೀಡುವುದು, ಕನಿಷ್ಠ ವೇತನ ಸಾಮಾಜಿಕ ಭದ್ರತಾ ಮಂಡಳಿ ಸ್ಥಾಪನೆ. ಬೆಂಗಳೂರಿನಲ್ಲಿ ನಡೆಸ್ತಾ ಇದ್ದೀವಿ. ಅಸಂಘಟಿತ ಗುತ್ತಿಗೆ ಮತ್ತು ಸ್ಕೀಮ್ ಹಾಗೂ ಕೃಷಿ ಕಾರ್ಮಿಕರ ಸಂಯುಕ್ತ ಚಳವಳಿಯ ಭಾಗವಾಗಿ ಎಲ್ಲಾ ಕಾರ್ಮಿಕರ ಹಕ್ಕುಗಳಿಗಾಗಿ ಈ ತಿಂಗಳ 26ರಂದು ದೊಡ್ಡ ಮಟ್ಟದ ಚಳವಳಿಯನ್ನ ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ಅಸುರಕ್ಷಿತ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು ಇರ್ಬೋದು, ಹಮಾಲಿ ಕಾರ್ಮಿಕರು ಇರ್ಬೋದು, ಕೃಷಿ ಕೂಲಿ ಕಾರ್ಮಿಕರು ಇರ್ಬೋದು, ಹೊರ ಗುತ್ತಿಗೆ ನೌಕರರು ಇರ್ಬೋದು, ಇಂಥ ಕಾರ್ಮಿಕರೆಲ್ಲರಿಗೂ ಕೂಡ ಕನಿಷ್ಠ ವೇತನ ನೀಡದೇನೆ ಸರ್ಕಾರಗಳು ವಂಚನೆ ಮಾಡ್ತವೆ. ಹೊರಗುತ್ತಿಗೆ ಕಾರ್ಮಿಕರ ಹೊರಗುತ್ತಿಗೆ ಕಾರ್ಮಿಕ ಕಾರ್ಯವನ್ನು ನಿಷೇಧ ಮಾಡಿ ಅಂತೇಳಿ ಹಲವಾರು ಹೋರಾಟಗಳನ್ನ ಹಮ್ಮಿಕೊಂಡ್ರು ಸಹಿತ ಸರ್ಕಾರಗಳು ಯಾವುದೇ ರೀತಿಯಿಂದ ಅದನ್ನು ತಡೆಗಟ್ತಾ ಇಲ್ಲ. ಹೊರಗುತ್ತಿಗೆಯ ಹೆಸರಿನಲ್ಲಿ ಕಾರ್ಮಿಕರಿಗೆ ಬಹಳಷ್ಟು ಕಿರುಕುಳವನ್ನು ಕೊಡ್ತಕ್ಕಂಥದ್ದು ಮತ್ತು ಪ್ರತಿ ತಿಂಗಳವರೆಗೆ ಸಂಬಳವನ್ನು ನೀಡದೇ ಇರತಕ್ಕಂಥದ್ದು, ಇನ್ನೂ ಅನೇಕ ಸಮಸ್ಯೆಗಳನ್ನ ಅಸುರಕ್ಷಿತ ಕಾರ್ಮಿಕರು ರಾಜ್ಯಾದ್ಯಂತ ಅನುಭವಿಸ್ತಾ ಇದ್ದಾರೆ. ಇಂಥ ಸಮಸ್ಯೆಗಳ ವಿರುದ್ಧವಾಗಿ ಸರ್ಕಾರ ಕೂಡಲೇ ಅವುಗಳಿಗೆ ಕ್ರಮ ಕೈಗೊಳ್ಳಬೇಕಂತೇಳಿ ದೊಡ್ಡ ಮಟ್ಟದ ಚಳವಳಿಯನ್ನ ಮಾಡಿ ಸರ್ಕಾರವನ್ನ ಒಗ್ಗಿಸಿ ಮತ್ತೆ ಕಾರ್ಮಿಕರಿಗೆ ಸಿಗಬೇಕಂತ ಹಕ್ಕುಗಳ ಪರವಾಗಿ ಹೋರಾಟವನ್ನ ಹಮ್ಮಿಕೊಂಡಿದ್ದೀವಿ. ಅದಕ್ಕಾಗಿ ಇಡೀ ಜಿಲ್ಲಾದ್ಯಂತ ಇರತಕ್ಕಂತಹ ಕಾರ್ಮಿಕರು ಈ ಒಂದು ಚಳವಳಿಗೆ ಅಸಂಖ್ಯಾತ ಸಂಖ್ಯೆಯ
ಕೂಡ ಪ್ರತಿಯೊಂದು ಬೆಂಗಳೂರಿಗೆ ಬಂದು ಒಂದು ಹೋರಾಟವನ್ನ ಯಶಸ್ವಿಗೊಳಿಸಬೇಕಂತ ಈ ಕಾರ್ಯಕ್ರಮ ಮೂಲಕ ನಮ್ಮೆಲ್ಲರಿಗೂ ವಿನಂತಿಸಿಕೊಳ್ತಾ ಇದ್ದೀನಿ. ಗ್ರಾಮ ಪಂಚಾಯಿತಿ ನೌಕರರ ಬೇಡಿಕೆಗಳನ್ನು ಡಿಸೆಂಬರ್ 8ರಂದು ನಡೆಯುವ ಚಳಿಗಾಲ ಅಧಿವೇಶನದಲ್ಲಿ ಚರ್ಚಿಸಿ ಕಾರ್ಯರೂಪಕ್ಕೆ ತರಬೇಕು. ಸರ್ಕಾರ ಬೇಡಿಕೆ ಈಡೇರಿಸದಿದ್ದಲ್ಲಿ ಡಿಸೆಂಬರ್ 21ರಂದು ಬೆಂಗಳೂರು ಅನಿರ್ದಿಷ್ಟ ಚಳವಳಿ ನಡೆಸಲಾಗುವುದು ಎಂದು ಗ್ರಾಮ ಪಂಚಾಯಿತಿ ರಾಜ್ಯ ಅಧ್ಯಕ್ಷರಾದ MD ನಾಡಗೌಡ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಗ್ರಾಮ ಪಂಚಾಯಿತಿ ನೌಕರರ ಬೇಡಿಕೆಗಳನ್ನು ಚಳಿಗಾಲ ಆದೇಶದಲ್ಲಿ ಚರ್ಚಿಸುವಂತೆ ಈಗಾಗಲೇ ರಾಜ್ಯದ ಎಲ್ಲ ಶಾಸಕರಿಗೆ ಮತ್ತು MLC ಅವರಿಗೆ ಮನವಿ ಸಲ್ಲಿಸಲಾಗಿದೆ ಎಂದರು. ರಾಜ್ಯದಲ್ಲಿ ಸುಮಾರು 63,000 ಗ್ರಾಮ ಪಂಚಾಯಿತಿ ನೌಕರರು ಕರ ವಸೂಲಿಗಾರರಾಗಿ, ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ಗಳಾಗಿ, ಸ್ವಚ್ಛತಾಗಾರರು, ಸಿಪಾಯಿ ಮತ್ತು ವಾಟರ್ಮ್ಯಾನ್ಗಳಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಪಂಚಾಯಿತಿ ಮಟ್ಟದಲ್ಲಿ ಸ್ವಚ್ಛ ವಾಹಿನಿ ನೌಕರರು ಎಂದು ಸರ್ಕಾರ ತರಬೇತಿ ನೀಡಿ ಸಂಜೀವಿನಿ ಒಕ್ಕೂಟದಿಂದ ನೇಮಕಾತಿ ಮಾಡಿಕೊಂಡು ಗುತ್ತಿಗೆ ಆಧಾರದಲ್ಲಿ ಗುಲಾಮರಂತೆ ದುಡಿಸಿಕೊಳ್ಳುತ್ತಿದ್ದಾರೆ. ಸರ್ಕಾರ ಇವರಿಗೆ ಪಂಡಿತ ನೌಕರರು ಎಂದು ಪರಿಗಣಿಸಬೇಕು ಮತ್ತು ಒಂದು ನಿಗದಿತ ವೇತನ ನೀಡಬೇಕು ಎಂಬುದು ನೌಕರರ ಬೇಡಿಕೆ ಆಗಿದೆ ಎಂದರು. ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕರ ವಸೂಲಿಗಾರ ಸಿಗ್ತಾ ಇಲ್ಲ. ಆ ದಿಶೆಯಲ್ಲಿ ನಾವು 88ರಿಂದ ಸಂಘ ಕಟ್ಕೊಂಡು ನಿರಂತರ ಚಳವಳಿಯನ್ನು ಮಾಡ್ತಾ ಬಂದಿರೋದ್ರಿಂದ ಈಗ ಕನಿಷ್ಠ ವೇತನ ಅಂತೇಳಿ ಜಾರಿ ಮಾಡಿದ್ದಾರೆ. ಆದರೆ ಅದು ಕೂಡ ಪ್ರತಿ 5 ವರ್ಷಕ್ಕೊಂದ್ಸಲ ಮೂಲ ವೇತನವನ್ನು ಪರಿಷ್ಕರಣೆ ಮಾಡಬೇಕು ಅಂತೇಳಿ ಕಾನೂನಲ್ಲಿ ಇದ್ರೂ ಕೂಡ 2021ಕ್ಕೆ ನಮ್ಮದು ಪರಿಷ್ಕರಣೆ ಆಗಬೇಕಾಗಿರುವಂಥದ್ದು 2025 ಮುಗಿತಾ ಬಂದರೂ ಇನ್ನೂ ಪರಿಷ್ಕರಣೆ ಆಗ್ತಾ ಇಲ್ಲ. ಸುಮಾರು ನಮಗೆ ಈಗಿನ ಬೆಲೆ ಏರಿಕೆಗೆ ಅನುಗುಣವಾಗಿ 36,000 ರೂಪಾಯಿ ಕನಿಷ್ಠ ವೇತನ ಸಿಗಬೇಕಾಗುತ್ತೆ. ಆದರೆ ಸರ್ಕಾರದ ಈ ನಿರ್ಲಕ್ಷ್ಯ ಧೋರಣೆ ಅನ್ಬೇಕು ಅಥವಾ ಬೇಜವಾಬ್ದಾರಿತನ ಅನ್ಬೇಕೋ ಗೊತ್ತಿಲ್ಲ. ಸೊ ಅದರಿಂದಾಗಿ ನಮಗೆ ನೌಕರರಿಗೆ ಸಿಗಬೇಕಾಗಿರುವಂಥ ವೇತನ ಇವತ್ತು ಕೇವಲ 15,000 ರೂಪಾಯಿಯಲ್ಲಿ ಕಾರ್ಯನಿರ್ವಹಿಸಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದೆ. ಇದು ಒಂದು ಕಡೆ. ಇನ್ನೊಂದು ಕಡೆ ಗ್ರಾಮ ಪಂಚಾಯಿತಿಗಳಲ್ಲಿ ಇತ್ತೀಚೆಗೆ ನಿವೃತ್ತಿ ಆಗ್ತಾ ಇದ್ದಾರೆ, ಅಕಾಲಿಕ ಮರಣ ಆಗ್ತಿದ್ದಾರೆ. ಅವರ ಕುಟುಂಬಕ್ಕೆ ಯಾವುದೇ ಪರಿಹಾರ ಇಲ್ಲ. ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡೋರಿಗೆ 2 ಗಂಟೆ ಅಂತ ಕೊಡ್ತಾ ಇದ್ದಾರೆ. ಕೆಲವರಿಗೆ ಮಂತ್ಲಿ ಪೆನ್ಷನ್ ಅಂತೇಳಿ ಲಂಸಮ್ ಅಮೌಂಟನ್ನು ಕೊಡ್ತಾ ಇದ್ದಾರೆ. ನಾವು 2020ರಿಂದಲೂ ಪೆನ್ಷನ್ ಬೇಕು ಅಂತ ಫೈಟ್ ಮಾಡ್ತಾ ಇದ್ದೀವಿ. ಪೆನ್ಷನ್ ಕನಿಷ್ಠ 6,000 ರೂಪಾಯಿ ಒಂದು ಕುಟುಂಬ ಅವ್ರಿಗೆ ಸಿಗಬೇಕು ಅಂತೇಳಿ ಫೈನಾನ್ಸ್ ಇಲಾಖೆಗೆ 2021ರಲ್ಲಿ ಫೈನಾನ್ಸ್ ಇಲಾಖೆಗೆ ಹೋಗಿದ್ದಂಥ ಬದಲು ಇವತ್ತಿನವರೆಗೂ ಅದು ಮಂಜೂರಾತಿ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ ನಮ್ಮ ಮಂತ್ರಿಗಳಿಂದ. ಹಾಗಾಗಿ ನಮ್ಮ ಮಂತ್ರಿನೂ ಸರಿ ಇಲಾಖೆ ಬಗ್ಗೆ ಗೌರವ ಇಟ್ಕೊಂಡು ಕೆಲಸ ಮಾಡದೇ ಇರೋದ್ರಿಂದ ನೌಕರರ ಕಷ್ಟ ಸುಖಗಳಿಗೆ ಸ್ಪಂದಿಸದೇ ಇರೋದ್ರಿಂದ ನಾವು ಇವಾಗ 4 ಪ್ರಮುಖ ಬೇಡಿಕೆಗಳನ್ನು, ಅದರಲ್ಲಿ 17 ಬೇಡಿಕೆಗಳನ್ನು ಪಾಯಿಂಟ್ ಔಟ್ ಮಾಡಿದ್ದೀವಿ. ಈ ಸಲ 4 ಬೇಡಿಕೆಗಳನ್ನು ಪಡ್ಕೊಂಡೇ ಇರಬೇಕು ಅನ್ನೋ ರೀತಿಯಲ್ಲಿ ಒಂದು ಹೋರಾಟವನ್ನು ರೂಪಿಸಬೇಕು ಅಂತೇಳಿ ಅದರ ಭಾಗವಾಗಿ ಕರ್ನಾಟಕದ ಎಲ್ಲ ಶಾಸಕರಿಗೂ ಮತ್ತು ಮಂತ್ರಿಗಳಿಗೂ MLCಗಳಿಗೂ ಮನವಿಯನ್ನು ಈಗ ಆಲ್ರೆಡಿ ಕೊಟ್ಟಾಗಿದೆ. ಇದು ಇತ್ಯರ್ಥ ಆಗದೇ ಇದೆ. ನಾವು ಡಿಸೆಂಬರ್ 20ರಿಂದ ಬೆಂಗಳೂರಲ್ಲಿ ಅನಿರ್ದಿಷ್ಟ ಚಳವಳಿಯನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅವರು ಚಳಿಗಾಲ ಅಧಿವೇಶನ ಬೆಳಗಾವಿಯಲ್ಲಿ ಮುಗಿಸ್ಕೊಂಡು ಬೆಂಗಳೂರಿಗೆ ಬರ್ತಾ ಇರೋ ಹಾಗೆಯೇ ನಾವು ಬೆಂಗಳೂರಲ್ಲಿ ಒಂದು ದೊಡ್ಡ ಚಳವಳಿಯನ್ನು ಮಾಡಬೇಕು. ಈ ಚಳವಳಿಯಲ್ಲಿ ಕರ್ನಾಟಕದ ಮೂಲೆ ಮೂಲೆಯಿಂದ ಎಲ್ಲ ಗ್ರಾಮ ಪಂಚಾಯಿತಿ ನೌಕರರನ್ನ ಪಾಲ್ಗೊಳ್ಳುವ ರೀತಿಯಲ್ಲಿ ನಾವು ಒಂದು ರಾಜ್ಯ ಪದಾಧಿಕಾರಿಗಳು ಪ್ರಯತ್ನ ಪಡಬೇಕು ಅಂತೇಳಿ ನಿರ್ಧಾರ ಮಾಡಿ ಈ ಅನಿರ್ದಿಷ್ಟ ಚಳವಳಿಯಲ್ಲಿ ಗ್ರಾಮೀಣ ಜನರಿಗೆ ಏನು ಮೂಲಭೂತ ಸೌಕರ್ಯಗಳು ಸಿಗಬೇಕಾಗಿದೆ ಅದು ಸಿಗದೇ ಇರಬಹುದು. ಯಾಕಂದರೆ ಕುಡಿಯೋ ನೀರು ಇರ್ಬೋದು, ಟ್ಯಾಕ್ಸ್ ಕಲೆಕ್ಷನ್ ಇರ್ಬೋದು, ಅಥವಾ ಬೀದಿ ದೀಪದ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ, ಆಮೇಲೆ ಕಸ ವಿಲೇವಾರಿ, ಈ ಥರದ್ದೆಲ್ಲ ಹಲವಾರು